ಹಿಂದಿ ಭಾಷೆಗೆ ಗ್ರೇಡ್ ಬೇಡ, ಅಂಕ ನೀಡಿ. ಶಿಕ್ಷಣ ಸಚಿವರಿಗೆ ಸನ್ಮತಿ ಸಮಿತಿಯ ವಿದ್ಯಾರ್ಥಿಗಳ ಕಳಕಳಿಯ ಮನವಿ. ಹಿಂದಿ ಭಾಷೆಗೆ ಗ್ರೇಡ್ ನೀಡುವುದನ್ನು ನಿಲ್ಲಿಸಿ ಅಂಕ ನೀಡಿ ನಮ್ಮ ಭವಿಷ್ಯದ ಜೊತೆ ಚೆಲ್ಲಾಟವಾಡಬೇಡಿ. ಹಿಂದಿ ನಮ್ಮ ನೆಚ್ಚಿನ ಭಾಷೆಯಾಗಿದ್ದು ಅಂಕ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ಆದ್ದರಿಂದ ಶಿಕ್ಷಣ ಸಚಿವರು ಕೂಡಲೇ ಭಾಷಾ ವಿಷಯಕ್ಕೆ ಗ್ರೇಡ್ ನೀಡುವ ನಿರ್ಧಾರವನ್ನು ಕೈಬಿಟ್ಟು ಅಂಕ ನೀಡಬೇಕೆಂದು ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಹಿಂದಿ ತೃತೀಯ ಭಾಷೆಯ ವಿದ್ಯಾರ್ಥಿಗಳು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ವಿನೂತನ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶನಿವಾರ ದಿನಾಂಕ 4ರಂದು ಶಾಲಾ ಆವರಣದಲ್ಲಿ ಹಿಂದಿ ತೃತೀಯ ಭಾಷಾ ವಿದ್ಯಾರ್ಥಿಗಳು ಶಿಕ್ಷಣ ಸಚಿವರಿಗೆ ವಿನೂತನವಾಗಿ ತಮ್ಮ ಮನದಾಳದ ಮಾತನ್ನು ತೋಡಿಕೊಂಡಿದ್ದಾರೆ. ಹಿಂದಿ ಭಾಷೆಗೆ ಗ್ರೇಡ್ ಬೇಡ, ಅಂಕ ಇರಲಿ. ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಬಿಟ್ಟು ತೃತೀಯ ಭಾಷೆಗೆ ಅಂಕ ನೀಡಲಿ. ವಿವಿಧ ಭಾಷೆಗಳನ್ನು ಕಲಿಯುವುದು ಮಕ್ಕಳ ಹಕ್ಕು. ನಮ್ಮ ಹಕ್ಕನ್ನು ಕಸಿದುಕೊಳ್ಳಬೇಡಿ. ಬದಲಾವಣೆಯ ನೆಪದಲ್ಲಿ ನೈತಿಕತೆ ಮರೆಯದಿರಿ. ಮಕ್ಕಳ ಮನಸ್ಸಿನ ಜೊತೆ ಚೆಲ್ಲಾಟವಾಡದಿರಿ ಎಂದು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿಗಳಾದ ಪ್ರಣಯ್ ಪಾಟೀಲ್, ಅನುಷ್ಕಾ ರತ್ನಪ್ಗೋಳ್, ಅಕ್ಷತಾ ನರ್ವಾಡೆ ಮಾತನಾಡಿ, ವರ್ಷವಿಡೀ ಕಷ್ಟಪಟ್ಟು ಓದಿ ಇನ್ನೇನು ಪರೀಕ್ಷೆ ಬರೆದು ಹೆಚ್ಚಿನ ಅಂಕಗಳೊಂದಿಗೆ ಪಾಸಾಗೋಣ ಎನ್ನುವಷ್ಟರಲ್ಲಿ ಶಿಕ್ಷಣ ಸಚಿವರು SSLC ಪರೀಕ್ಷೆಗಳು ನಡೆಯುತ್ತಿರುವಾಗಲೇ ಹಿಂದಿ ತೃತೀಯ ಭಾಷೆಗೆ ಅಂಕಗಳನ್ನು ನೀಡುವ ಬದಲಾಗಿ ಗ್ರೇಡ್ ನೀಡಲಾಗುತ್ತದೆ ಎಂದು ಘೋಷಣೆ ಮಾಡಿ ಹಿಂದಿ ಭಾಷೆಯನ್ನು ತಮ್ಮ ನೆಚ್ಚಿನ ಭಾಷೆಯಾಗಿ ಓದಿ ಪರೀಕ್ಷೆ ಎದುರಿಸುತ್ತಿರುವ ನಮ್ಮಂತಹ ಅನೇಕ ವಿದ್ಯಾರ್ಥಿಗಳಿಗೆ ಆಘಾತವನ್ನು ಉಂಟು ಮಾಡಿದ್ದಾರೆ. ಶಿಕ್ಷಣ ಸಚಿವರೇ ಕೂಡಲೇ ಈ ಆದೇಶವನ್ನು ಹಿಂಪಡೆದು ಹಿಂದಿ ಭಾಷೆಗೆ ಅಂಕ ನೀಡಿ ವಿದ್ಯಾರ್ಥಿಗಳ ಹಕ್ಕನ್ನು ಕಾಪಾಡಬೇಕು ಎಂದು ಶಿಕ್ಷಣ ಸಚಿವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಮಯದಲ್ಲಿ ಹಿಂದಿ ತೃತೀಯ ಭಾಷೆಯನ್ನು ಪಡೆದುಕೊಂಡಂಥ ಅನೇಕ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಭಾಷೆ ಹಿಂದಿ ಅಂಕಗಳ ಬದಲು ಗ್ರೇಡ್ ನೀಡೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಬಹಳ ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ಹೆಂಗಂತ ಅಂದರೆ ಈಗ ಅವರು ವರ್ಷ ಇಡೀ ಓದ್ಕೊತ ಬಂದಿದ್ದಾರೆ. ಈಗ ಒಮ್ಮೆ ಸಡನ್ ಶಿಕ್ಷಣ ಮಂತ್ರಿಯವರ ನಿರ್ಧಾರದಿಂದ ಇವರು ವಿದ್ಯಾರ್ಥಿಗಳು ಮಾಡಿದ್ದಂಥ ಇಷ್ಟು ದಿವಸ ಕಷ್ಟಪಟ್ಟು ಓದಿದ್ದಂಥದ್ದಕ್ಕೂ ಹಾನಿ ಉಂಟು ಮಾಡ್ತೈತಿ. ಮತ್ತು ಇದು ತೃತೀಯ ಭಾಷೆ ಹಿಂದಿ ಈಸಿ ಆಗಿರುವುದರಿಂದ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಇರ್ತಿ. ಇದರಿಂದ ನಾವು ಪರ್ಸಂಟೇಜ್ ಹೆಚ್ಚು ಆಗ್ತೈತಿ. ಅದಕ್ಕಾಗಿ ಇದಕ್ಕೆ ಗ್ರೇಡ್ ನೀಡುವ ಬದಲ ಗ್ರೇಡ್ ನೀಡಿದ್ರೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗ್ತೈತಿ. ಗ್ರೇಡ್ ನೀಡುವ ಬದಲ ಅಂಕಗಳನ್ನು ನೀಡಬೇಕಂತ ನಾನು ಶಿಕ್ಷಣ ಮಂತ್ರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಅಕ್ಷತಾ ರಾಜು ನರ್ವಾಡೆ, ನಾನು 10th. ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ ತೃತೀಯ ಭಾಷೆಗೆ ಗ್ರೇಡ್ ಬದಲಾಗಿ ಅಂಕ ನೀಡುವುದು ನಮಗೆ ನೋವನ್ನುಂಟು ಮಾಡಿದೆ. ತೃತೀಯ ಭಾಷೆ ಹಿಂದಿ ಕಲಿಯಲು ಬಹಳ ಸುಲಭವಾದ ವಿಷಯ ಹಾಗೂ ಸ್ಕೋರಿಂಗ್ ವಿಷಯವಾಗಿದ್ದು ನಮ್ಮ ಅಂತಿಮ ಫಲಿತಾಂಶಕ್ಕೆ ಸಹಾಯವಾಗಿದೆ. ಆದ್ದರಿಂದ ದಯಾಳುಗಳಾದ ತಾವು ನಮ್ಮ ವಿನಂತಿಯನ್ನು ಸ್ವೀಕರಿಸಿ ಗ್ರೇಡ್ ಬದಲಾಗಿ ಅಂಕಗಳನ್ನು ನೀಡಿರಿ ಎಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ತನುಷ್ಕಾ ವಸಂತ್ ರತ್ನಪ್ಗೋಳ್. ನಾನು 9th ತರಗತಿಯಲ್ಲಿ ಓದುತ್ತೇನೆ.